ಅವರು ಅವಧೂತ ಅಂತಂದ್ರೆ ಇದು ಯಾರು ಕೂಡ ಡೆಸಿಗ್ನೇಷನ್ ಅಲ್ಲ ಅಂತ ಹೇಳಿದೆ. ಪ್ರಪಂಚದಲ್ಲೇ ಇದ್ಕೊಂಡು ಪ್ರಪಂಚದ ಎಲ್ಲ ಚಟುವಟಿಕೆಯನ್ನು ಮಾಡ್ತಾ ಅದನ್ನು ಮೀರಿ ಸಹಜವಾಗಿ ನಿಂತ್ಕೊಳ್ಳುವಂಥ ಒಂದು ವ್ಯಕ್ತಿತ್ವದ ಒಂದು ಸ್ಥಿತಿ, ಅದು ಅವಧೂತ ಸ್ಥಿತಿ. ಅದು ವೆಂಕಟಾಚಲ ಗುರುಗಳು ಅವರು ಲಭ್ಯ ಮಾಡಿಕೊಂಡಿದ್ರು. ಅವರು ವಿಜಯ ಕಾಲೇಜಲ್ಲಿ, ನಾನು ಪೂರ್ಣ ಇತಿಹಾಸನ ಹೇಳಕ್ಕೆ ಹೋಗಲ್ಲ, ಅವರು ವಿಜಯ ಕಾಲೇಜಲ್ಲಿ ಕಾಲೇಜ್ ವಿದ್ಯಾರ್ಥಿ ಆದಾಗಲೂ ಎಲ್ಲರಂತೆ ಅವರು ಇರಲಿಲ್ಲ. ಜುಟ್ಟಿತ್ತು, ಎಲ್ಲ ಇತ್ತು, ಎಲ್ಲ ಹಾಸ್ಯ ಮಾಡ್ತಾ ಇದ್ರು. ಯಾವುದನ್ನು ಅವರು ಅಭಿಮಾನಕ್ಕೆ ತಗೋತಾನೆ ಇರಲಿಲ್ಲ. ಯಾರಿಗೆ ಈ ದೇಹಾಭಿಮಾನವನ್ನು ಮೀರಿ ನಿಂತುವಂಥ ಬುದ್ಧಿ ಜ್ಞಾನ ಪ್ರಾಪ್ತವಾಗುತ್ತೆ ಅವರು ಅವಧೂತರು, ಸಾಧು ಸಂತರು, ಮಹಾಪುರುಷರು, ಅವತಾರ ಪುರುಷರೇ ಆಗುವಂಥದ್ದು. ಆ ರೀತಿ ಅವರಲ್ಲಿ ಬಾಲ್ಯದಿಂದಲೇ ಕಂಡಿದ್ದು. ಬಾಲ್ಯದಿಂದಲೇ ಪುಸ್ತಕ ಬರೆದವರು ಹೇಳ್ತಾರೆ, ಅವರ ತಂದೆ ಅನೇಕ ಪುರಾಣ ಕಥೆಯನ್ನು ಹೇಳ್ತಾ ಇದ್ರು. ಅವರಿಗೆ ಬಹಳ ಶ್ರದ್ಧೆಯಿಂದ ಮಗುವಾದಾಗಲೇ ಕೇಳ್ತಾ ಇದ್ರು. ಧ್ರುವನ ಕಥೆಯನ್ನು ಬಹಳ ಹೇಳ್ತಾ ಇದ್ರು. ಧ್ರುವನ ಕಥೆಯನ್ನು ಮತ್ತತ್ತೆ ಹೇಳು ಅಂತ ಹೇಳಿಸ್ಕೊತಾ ಇದ್ರು. ನಾನು ಒಬ್ಬ ಧ್ರುವ ನಕ್ಷತ್ರಂತೆ ಆಗಬೇಕು ಅಂತ ಹೇಳ್ತಾ ಇದ್ರಂತೆ. ಆ ರೀತಿ ಬೇರೆಯವರು ಮಾಡಿದ್ರು ಇಲ್ವೋ, ಅವರ ಸ್ವಂತ ಸಾಧನೆಯಿಂದ, ತಪಸ್ಸಿನಿಂದ, ಅವರ ಸಮರ್ಪಣೆಯಿಂದ ಅವರು ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ, ಎಲ್ಲ ಆಧ್ಯಾತ್ಮಿಕ ಭಿಕ್ಷುಗಳ ಹೃದಯದಲ್ಲಿ ಅವರು ಧ್ರುವ ತಾರೆಯಂತೆ, ನಕ್ಷತ್ರದಂತೆ, ಅತ್ಯಂತ ನೋಡೋಕೆ ಸಣ್ಣ ನಕ್ಷತ್ರ ಬೆಳಕು, ಅದರ ಒಳಗೆ ಆ ಜ್ಞಾನ ಸೂರ್ಯನಷ್ಟು ಪ್ರಕಾರವಾಗಿ ಬೆಳೆಸುವಂಥ ಆ ಒಂದು ಶ್ರೇಷ್ಠ ಜೀವನ ಆ ಅವಧೂತರದ್ದು. ಶೃಂಗೇರಿಗೆ ಅವರು ಹೋದಾಗ ಚಂದ್ರಶೇಖರ ಭಾರತಿಗಳು ಅವರೊಂಥರ ಸಂತರು, ಸನ್ಯಾಸಿಗಳು, ಮಠಾಧೀಶರು. ಆದರೆ ನಾನು ಅವರನ್ನ ಅಧ್ಯಯನ ಮಾಡಿರೋ ಪ್ರಕಾರ, ನಾನೇನು ಅವರು ನೋಡಿಲ್ಲ, ಅಧ್ಯಯನ ಮಾಡಿರೋ ಪ್ರಕಾರ ಅವರು ಇದೆಲ್ಲ ಮೇಲೆ ಅವಧೂತರು. ಅವರೇ ಅವಧೂತರು. ಅವರಿಗೆ ಮಠ ಇದೆಲ್ಲ ಅಷ್ಟು ಅವರಿಗೆ ಆಸಕ್ತಿ ಇರಲಿಲ್ಲ. ಅದು ಅನಿವಾರ್ಯ, ಪೀಠದಲ್ಲಿ ಇದ್ದರು. ಹಾಗಾದರೆ ಅಂತರ್ಗತವಾಗಿಬಿಡ್ತಿದ್ರು. ಒಂದ್ಸತಿ ವೆಂಕಟಾಚಲ ಗುರುಗಳು ಹೋದಾಗ ಚಂದ್ರಶೇಖರ ಭಾರತಿಗಳು ಅಪಾರವಾದ ಗೌರವ. ಆದರೆ ಅವರಿಗೆ ಬಹುಶಃ ಚಂದ್ರಶೇಖರ ಭಾರತಿಗಳು ಪರೀಕ್ಷೆ ಮಾಡೋಕೆ ಹೇಳಿದ್ರು ಅಥವಾ ಇವರ ಅವಧೂತನವನ್ನು ಪ್ರಕಟ ಮಾಡೋಕೆ ಹೇಳಿದ್ರು ಗೊತ್ತಿಲ್ಲ. ಪಾತ್ರೆಗಳು, ಸ್ಟೀಲ್ ಪಾತ್ರೆ, ಹಿತ್ತಾಳೆ ಪಾತ್ರೆ, ಬೆಳ್ಳಿ ಪಾತ್ರೆ, ಚಿನ್ನದ್ದು ಒಂದಷ್ಟು ಎಲ್ಲವೂ ಇತ್ತು. ಎಲ್ಲವೂ ಅದು ಇದು ಅಂತ ಬಹಳ ನಿಗಾ ಮಾಡ್ತಾರೆ ಇವರು. ಆದರೆ ಪಾತ್ರೆ ಎಲ್ಲ, ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ ಎಲ್ಲವನ್ನು ಒಟ್ಟಕ್ಕೆ ಹಾಕಿರ್ತಾರೆ. ಒಂದು ನಿಗಾ ಮಾಡಲ್ಲ ಅಂತ ಹೇಳಿ ಅಲ್ಲಿನ ವ್ಯವಸ್ಥಾಪಕರ ಬಗ್ಗೆ ಮ್ಯಾನೇಜರ್